ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಯಲಹಂಕ ಎಲ್ಬಿಎಸ್ ಲೇಔಟ್ನಲ್ಲಿ ಭೀಕರ ಸಿಲಿಂಡರ್ ಸ್ಫೋಟ, 5 ಮನೆಗಳು ಡ್ಯಾಮೇಜ್, 6 ಜನರಿಗೆ ಗಂಭೀರ ಗಾಯ, ಗಾಯಾಳುಗಳಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ರಾಮಲಲ್ಲಾ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ರಾಜ್ಯದಲ್ಲೂ ಕಟ್ಟೆಚ್ಚರ, ಬೆಂಗಳೂರು ಸೇರಿ ಎಲ್ಲೆಡೆ ಜನವರಿ 22ರವರೆಗೆ ಹೈ ಅಲರ್ಟ್. ಡಿಜಿ ಐಜಿಪಿ ಅಲೋಕ್ ಮೋಹನ್ ರಿಂದ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಸೂಚನೆ. ಇಂದಿನಿಂದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯ ಆರಂಭ, ಟ್ರಸ್ಟ್ ನೇಮಿಸಿರುವ ಅರ್ಚಕರ ಅಧಿಕಾರ ಸ್ವೀಕಾರ, ಅಯೋಧ್ಯೆಯಲ್ಲಿ ಮತ್ತೆ ಮರುಕಳಿಸಲಿದೆ ಗತ ವೈಭವ. ರಾಮ ಮಂದಿರಕ್ಕೆ ಹೋಗದಿರುವ ನಿರ್ಣಯದಲ್ಲಿ ದಿಢೀರ್ ಚೇಂಜ್, ಲೋಕಸಭೆ ಎಲೆಕ್ಷನ್ಗೆ ಮೊದಲು ಯಾರೆಲ್ಲ ಹೋಗಬೇಕು, ರಾಮಲಲ್ಲಾ ದರ್ಶನದ ಬಗ್ಗೆ ಸಂಪುಟ ಸಹೋದ್ಯೋಗಿಗಳ ಜೊತೆ ಚರ್ಚಿಸಲಿರುವ ಸಿಎಂ. ಗೋಡೆಗಳಲ್ಲಿ ರಾಮಾಯಣ ಅಯೋಧ್ಯೆಯ ಚಿತ್ರಣ, ಕೊಡವರು ಗ್ರಾಮದಲ್ಲಿ ವಾಲ್ ಪೇಂಟಿಂಗ್ ಸ್ಪರ್ಧೆ, ಅಯೋಧ್ಯೆಯ ರಾಮ ಲಕ್ಷ್ಮಣ ಸೀತೆ ಶಬರಿ ಕಂಡು ಸಂತಸಪಟ್ಟ ಜನರು. ರಾಮ ಮಂದಿರ ಉದ್ಘಾಟನೆಯಲ್ಲಿ ಭಾಗವಹಿಸಲು ಟೀಂ ಇಂಡಿಯಾ ಮಾಜಿ ನಾಯಕ ಎಂಎಸ್ ಧೋನಿ ಆಹ್ವಾನ, ವಿರಾಟ್ ಕೊಹ್ಲಿ ಸಚಿನ್ ತೆಂಡೂಲ್ಕರ್ ಬೆನ್ನಲ್ಲೇ ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ನಿಂದ ಆಮಂತ್ರಣ, ಆಹ್ವಾನ ಪತ್ರಿಕೆ ಸ್ವೀಕರಿಸಿ ಟ್ರಸ್ಟ್ನ ಸದಸ್ಯರೊಂದಿಗೆ ಧೋನಿ ಫೋಟೋ. ಬಾಲಿವುಡ್ ಚಿತ್ರ ನಿರ್ದೇಶಕಿಯಿಂದ ಬೆಂಗಳೂರು ಕಮಿಷನರ್ಗೆ ದೂರು, ಆನ್ಲೈನ್ ಡೇಟಿಂಗ್ ಆಪ್ನಲ್ಲಿ ಪರಿಚಿತರೊಬ್ಬರಿಗೆ ಕಿರುಕುಳ ಆರೋಪ, ಸೈಬರ್ ಕ್ರೈಮ್ ಬಗ್ಗೆ ಕಂಪ್ಲೇಂಟ್ ಕೊಟ್ಟ ದೀಪಿಕಾ ನಾರಾಯಣ್. ಹಬ್ಬ ಮುಗಿತಿದ್ದಂತೆ ವಾಹನ ಸವಾರರಿಗೆ ಶಾಕ್, ಇವತ್ತು ರಾತ್ರಿ 11 ಗಂಟೆಯಿಂದ ಪೀಣ್ಯ ಫ್ಲೈಓವರ್ ಮೇಲೆ 3 ದಿನ ನಿರ್ಬಂಧ, ಲೋಡ್ ಟೆಸ್ಟಿಂಗ್ ಮಾಡಲಿರುವ ಅಧಿಕಾರಿಗಳು. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ಗಾಗಿ ತ್ರಿಕೋನ ಫೈಟ್, ಅನಂತಕುಮಾರ್ ಹೆಗಡೆ, ಕಾಗೇರಿ ಹಾಗೂ ರೂಪಾಲಿ ನಾಯಕ್ ನಡುವೆ ಪೈಪೋಟಿ, ಹೆಗಡೆ ಸ್ಪರ್ಧೆಯಿಂದ ಸ್ಥಳೀಯರ ನಾಯಕರಿಂದಲೇ ವಿರೋಧ. ಈ ಬಾರಿ ಕಲಬುರಗಿ ಸಂಸದ ಉಮೇಶ್ ಜಾಧವ್ಗೆ ಟಿಕೆಟ್ ಸಿಗೋದು ಡೌಟ್, ಕ್ಷೇತ್ರದಲ್ಲಿ ತೀವ್ರ ಅಪಸ್ವರ ಹಿನ್ನೆಲೆ ಅಭ್ಯರ್ಥಿ ಬದಲಾವಣೆಗೆ ಬಿಜೆಪಿ ಚಿಂತನೆ, ಶಾಸಕ ಬಸವರಾಜ ಮತ್ತಿಮೂಡರನ್ನ ಕಣಕ್ಕಿಳಿಸೋ ಸಾಧ್ಯತೆ. ಆರ್ಟಿಒ ಎಡವಟ್ಟಿನಿಂದ ವ್ಯಕ್ತಿ ಅನುಮಾನಾಸ್ಪದ ಸಾವು, ಎಲೆಕ್ಟ್ರಾನಿಕ್ ಸಿಟಿ ಬಳಿಯ ಆರ್ಟಿಒ ಕಚೇರಿ ಬಳಿ ಲಾರಿಯಲ್ಲಿ ಮಲಗಿದ್ದವನು ದಿಢೀರ್ ಮೃತ, ವಸಂತ ಸಾವಿನ ಸುತ್ತ ಅನುಮಾನಗಳ ಹುತ್ತ. ಬಳ್ಳಾರಿಯಲ್ಲಿ ರಾತ್ರೋರಾತ್ರಿ ಬೈಕ್ ಕಳ್ಳತನಕ್ಕೆ ಯತ್ನ, ಮನೆ ಮುಂದೆ ನಿಂತಿದ್ದ ಬೈಕ್ ಲಾಕ್ ತೆಗೆದು ತಳ್ಳಿಕೊಂಡು ಪರಾರಿಯಾಗಲು ಯತ್ನ, ಯುವಕರು ಬೆನ್ನಟ್ಟುತ್ತಿದ್ದಂತೆ ಖದೀಮರು ಬೈಕ್ ಬಿಟ್ಟು ಪರಾರಿ. ಷಷ್ಠಿ ಹಿನ್ನೆಲೆ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿಂದು ಬ್ರಹ್ಮರಥೋತ್ಸವ, ಘಾಟಿಯಲ್ಲಿ ಕಳೆಗಟ್ಟಿದ ಜಾತ್ರೆಯ ಸಡಗರ, ಜಾತ್ರೆ ಪ್ರಯುಕ್ತ ಸುಬ್ರಹ್ಮಣ್ಯನಿಗೆ ವಿಶೇಷ ಅಲಂಕಾರ. ಮಂಜಿನಿಂದಾಗಿ ಏರ್ಪೋರ್ಟ್ನಲ್ಲಿ ಗೋಚರತೆಯ ಪ್ರಮಾಣ ಕುಸಿತ, ದೆಹಲಿಯಿಂದ ಹೊರಡುವ 30 ವಿಮಾನಗಳ ಟೇಕ್ ಆಫ್ನಲ್ಲಿ ವಿಳಂಬ, ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಪರದಾಟ. ಉತ್ತರದ ರಾಜ್ಯಗಳಲ್ಲಿ ದಟ್ಟ ಮಂಜಿನ ಹಿನ್ನೆಲೆ ವಿಮಾನ ಸಂಚಾರದಲ್ಲಿ ಭಾರೀ ವ್ಯತ್ಯಯ, ತಡವಾಗಿದ್ದಕ್ಕೆ ಪೈಲಟ್ ಜೊತೆ ಪ್ರಯಾಣಿಕರ ವಾಗ್ವಾದದ ಬೆನ್ನಲ್ಲೇ ಡಿಸಿಜಿಐನಿಂದ ಮಾರ್ಗಸೂಚಿ, ಎಲ್ಲ ವಿಮಾನಯಾನ ಸಂಸ್ಥೆಗಳು ಈ ಗೈಡ್ಲೈನ್ಸ್ ಪಾಲಿಸಲು ಸೂಚನೆ. ಭದ್ರತೆ ಉಲ್ಲಂಘಿಸಿ ವಿರಾಟ್ ಕೊಹ್ಲಿ ಕಾಲಿಗೆ ಬಿದ್ದ ಅಭಿಮಾನಿ, ಪಂದ್ಯದ ವೇಳೆಯೇ ಕೊಹ್ಲಿ ತಬ್ಬಿಕೊಂಡ ಅಭಿಮಾನಿ, ಸೆಕ್ಯೂರಿಟಿ ಸಿಬ್ಬಂದಿ ವಶಕ್ಕೆ ಪಡೆದಾಗ ಸಮಾಧಾನದಿಂದ ಕರೆದೊಯ್ಯಿರಿ ಎಂದ ರನ್ ಮಷೀನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.